ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗೇಟ್ನಲ್ಲಿರುವ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಹಾಗೂ ಗ್ರಾಮೋತ್ಸವ ಉದ್ಘಾಟಿಸಿ ಮಾತನಾಡಿದರು. ತಂದೆ ತಾಯಿ ಮತ್ತು ಗುರುವನ್ನ ಗೌರವಿಸುವ ಸಂಸ್ಕಾರವುಳ್ಳವರು ಸಮಾಜದಲ್ಲಿ ಉನ್ನತ ಸ್ಥಾನ ತಲುಪುತ್ತಾರೆ. ಮಕ್ಕಳ ಕೈಲಿ ತಂದೆ ತಾಯಿಯರ ಪಾದಪೂಜೆಯನ್ನ ಮಾಡಿಸುವ ಮೂಲಕ ಶಾಲೆಯಲ್ಲಿ ಹಿರಿಯರನ್ನ ಗೌರವಿಸುವ ಮೌಲ್ಯ ಬೆತ್ತುತ್ತಿರುವುದು ಅಭಿನಂದನೀಯ. ರೈತರ ಬದುಕನ್ನ ತೆರೆದಿಡುವ ಗ್ರಾಮೋತ್ಸವ ಮಕ್ಕಳಿಗೆ ಗ್ರಾಮೀಣ ಸೊಗಡನ್ನ ಉಣಬಡಿಸುತ್ತಿದೆ. ರೈತ ನೆಮ್ಮದಿಯಾಗಿದ್ದರೆ ಮಾತ್ರ ದೇಶ ಸುಭಿಕ್ಷವಾಗಿರುತ್ತದೆ. ರೈತರ ಪರಿಸ್ಥಿತಿ ಉತ್ತಮಗೊಳ್ಳಬೇಕಿದೆ ಎಂದು ಹೇಳಿದರು. ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬರು ಮೊದಲನೇದು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಈ ಮೂರನ್ನ ಯಾರು ಪಾಲನೆ ಮಾಡ್ತಾರೋ ಅವರು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಈ ಸಮಾಜದಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯ ಸಿಗ್ತದಂತ ನಾನು ಭಾವಿಸ್ತೇನೆ. ಏನಿವತ್ತು ನಮ್ಮ ದೇಶದಲ್ಲಿ ರೈತರ ಪರಿಸ್ಥಿತಿಯನ್ನು ನಾವೆಲ್ಲರೂ ಇವತ್ತು ಅವರು ರೈತ ದಿನಾಚರಣೆ ಇರೋದು ನಾವೆಲ್ಲರೂ ಸ್ವಲ್ಪ ಆಲೋಚನೆ ಮಾಡಬೇಕು. 1967ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ 2ನೇ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಮೊದಲನೇ ಅಧಿಕಾರ ಅವಧಿಯಲ್ಲಿ ಅವರು ಈ ದೇಶದ ರೈತರನ್ನು ಗುರುಸಿದಂಥವ್ರು. ಈ ದೇಶ ನೆಮ್ಮದಿಯಾಗಿರ್ತೈತೆ, ಈ ದೇಶ ಸುಭಿಕ್ಷವಾಗಿರ್ತೈತೆ ಅಂತ. ಅದೇ ರೀತಿ ಅವತ್ತು ಅವರು ಒಂದು ಘೋಷಣೆ ಮಾಡಿದರು, ಜೈ ಜವಾನ್ ಜೈ ಕಿಸಾನ್ ಅಂತ. ಈ ದೇಶ ಕಾಯಂಥ ಯೋಧರಿಗೆ, ಈ ದೇಶಕ್ಕೆ ಆಹಾರ ಕೊಡ್ತಕ್ಕಂಥ ರೈತರಿಗೆ ಅವರು ಆ ಒಂದು ಸಂದರ್ಭದಲ್ಲಿ ಒಂದು ವಿಶೇಷ ಅನುದಾನ ಕೊಟ್ಟು ಆವತ್ತಿನ ದಿವಸದಲ್ಲಿ ಆ ರೈತರನ್ನ ಈ ದೇಶ ಕಾಯುವಂಥವ್ರಿಗೆ ಒಂದು ಆದ್ಯತೆಯನ್ನು ಕೊಟ್ಟಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಜಾನಪದ ಸಂಶೋಧಕ ಹನಿಯೂರು ಚಂದ್ರೇಗೌಡ ಮಾತನಾಡಿ, ಜಾನಪದ ನಮ್ಮ ಸಂಸ್ಕೃತಿ, ನಮ್ಮ ಜಾನಪದರ ಕಲೆ, ಪ್ರಾದೇಶಿಕ ಅನುಭವ, ಸಾಂಸ್ಕೃತಿಕ ಪರಂಪರೆ, ಸಾಹಿತ್ಯ ಉಳಿಸಿಕೊಳ್ಳುವುದರ ಜೊತೆಗೆ ಮುಂದಿನ ಪೀಳಿಗೆಗೂ ತಲುಪಿಸಬೇಕಿದೆ ಎಂದರು. ಹಿರಿಯ ನಟಿ ಅಪೂರ್ವಶ್ರೀ, ಜೆ ದೀಪಾ ಮಂಜುನಾಥ್, ಎಂ ಮಂಜುನಾಥ್, ವೆಂಕಟೇಶಪ್ಪ, ಬಿವಿ ನಾರಾಯಣಸ್ವಾಮಿ, ಭಾಸ್ಕರ್ ಗೌಡ, ಅರುಣ್ ಕುಮಾರ್, ವೆಸ್ಡಮ್ ನಾಗರಾಜ್ ಇನ್ನೂ ಹಲವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.